ನಾನು ನಾಗರಾಜ್ ಸೀದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾನು ಇಂದಿರಾ ಗಾಂಧಿಯ ಬಗ್ಗೆ, ಒಂದು ಕಾಂಗ್ರೆಸ್ಸಿನ ಒಂದು ಮುಖಂಡೆ ಆದಂಥ ಇಂದಿರಾ ಗಾಂಧಿ ಅವರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿದರೆ, ಅವರು ಏನು ಅವರ ಆಡಳಿತ ಕಾಲಾವಧಿಯಲ್ಲಿ ಬೇರೆ ಯಾರು ವಿರೋಧ ಪಕ್ಷಗಳೇ ಇರಲಿಲ್ಲ. ವಿರೋಧ ಪಕ್ಷ ಇದ್ದರೂ ಕೂಡ ಅವ್ರು ಲೆಕ್ಕಕ್ಕೆ ಪೂರ್ತಿಯಾಗಿತ್ತು. ಅದಕ್ಕಾಗಿ ಈಗ ನೆಹರು ಕಾಲದಿಂದ ಅವರು ಏನು ಈ ಬ್ರಾಹ್ಮಣಸ್ರದೆಲ್ಲ ಓಟು ಕೂಡ ಅವರು ಆ ಪಕ್ಷಕ್ಕೆ ಬೀಳ್ತಾ ಇತ್ತು. ಮೊದಲೇ ದೊಡ್ಡ ವಿರೋಧ ಪಕ್ಷ ಇಲ್ಲ ಅಂದಮೇಲೆ ಆ ಪಕ್ಷಕ್ಕೆ ಬೀಳ್ತಿತ್ತು. ಬ್ರಾಹ್ಮಣಸರು ಯಾವಾಗ ವಿರುದ್ಧವಾಗಿ ಅವರು ಇದು ವಿರುದ್ಧರಾಗ್ತಾರೆ ಅಂತ ಕೇಳಿದ್ರೆ, ಆಕೆ 72ರಲ್ಲಿ ಉಳಿದವನೇ ಒಡೆಯ ಅನ್ನುವಂಥ ಜಾಗದ ವಿಷಯಕ್ಕೆ ಕೈ ಹಾಕಿದಾಗ ಅದು ರಿವರ್ಸ್ ಆಗ್ತದೆ. ರಿವರ್ಸ್ ಆಗ್ತಿರೋ ಜನ ಆವತ್ತಿಂದ ಬಾಕಿ ಪಕ್ಷಗಳೆಲ್ಲ ಎದ್ದು ಏಳುವಂಥದ್ದು, ಡಾಮಿನೇಟ್ ಮಾಡುವಂಥದ್ದು ಶುರು ಆಗ್ತದೆ. ಅದಕ್ಕಾಗಿ ಈಗ ಜಾಗ ತಗೊಂಡವರು ಆ ಪಕ್ಷವನ್ನು ಮರಿತಾ ಇದ್ದಾರೆ ಕಾಂಗ್ರೆಸ್ಸಿಗೆ. ಯಾಕಂತ ಕೇಳಿದ್ರೆ, ಇಂದಿರಾ ಗಾಂಧಿ ಆದವಳು ಕೂಡ ಆ ಪಕ್ಷವನ್ನು, ಅದು ಜಾಗವನ್ನು ಪ್ರತಿಯೊಂದು ಉಳಿದವನೇ ಒಡೆಯ ಕಡಬಡವರಿಗೆ ಜಾಗವನ್ನು ಕೊಟ್ಟಿದ್ಲು. ಸಂವಿಧಾನ ಎಲ್ಲರಿಗೂ ಇತ್ತು, ಇಲ್ಲ ಅಂತ ಹೇಳಿಲ್ಲ. ಆದರೆ ಸಂವಿಧಾನದಲ್ಲಿ ಜಾಗ ಸಿಕ್ಕಿರಲಿಲ್ಲ. ಈ ಮಹಾತಾಯಿ ಏನು ಮಾಡಿದ್ಲು, ಉಳಿದವನೇ ಒಡೆಯ ಅನ್ನೋದು ಕಡಬಡವರಿಗೆ ಒಂದು ಜಾಗ, ಒಂದು ಸೂರನ್ನು ಕೊಟ್ಟುಬಿಟ್ಟು, ಈಗಾಗಲೇ ಗಾಡಿ ತಗೊಳ್ಳೋದ್ರಿಂದ ಹಿಡಿದು ಅದರದೇ ಒಂದು ಇದು ಯಾಕಂದರೆ ಪಾಪ ಹಸಿರು ಕಾರ್ಡು ಆ ಕಾಲದಲ್ಲೇ ಆಗಿರುವಂಥದ್ದು. ಅದಕ್ಕಾಗಿ ಈಗ ಇಂದಿರಾ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆವತ್ತಿನಿಂದ ಕ್ಷಣಿಕ ಆಗ್ತಾ ಬರ್ತದೆ, ಡೌನ್ ಆಗ್ತಾ ಬರ್ತದೆ. ಯಾಕಂತ ಕೇಳಿದ್ರೆ, ಆ ಬ್ರಾಹ್ಮಣಸರು ಮೊದಲೇನು ಓಟ್ ಹಾಕಿದ್ರಲ್ವಾ, ಓಟ್ ಹಾಕಿದವರು ನಂತರ ಆ್ಯಂಟಿಯಾಗಿ ವರ್ಕ್ ಮಾಡ್ತಾರೆ ಅವ್ರು. ಯಾಕಂತ ಕೇಳಿದ್ರೆ, ನಮ್ಮ ಜಾಗ ಹೋಗಿದೆ ಅನ್ನುವಂಥದ್ದು. ಮೇಲ್ವರ್ಗದವ್ರು ಜಾಗ ಹೋಗ್ಬಿಡ್ತದೆ, ಕೆಳವರ್ಗದವಳು ಆಕೆ ಕೊಡ್ತಾಳೆ. ಈಗ ನಮ್ಗೇನಾಗ್ತದೆ ಕೇಳಿ, ನಾವು ಏನಾಗ್ತದೆ, ಕಡಬಡವ್ರು ಏನಿರ್ತಾರಲ್ಲ, ಕಡಬಡವ್ರು ಏನಾಗಿದ್ದಾರೆ ಕೇಳಿದ್ರೆ, ಕಡಬಡವರು ಈಗ ಆ ಓಟನ್ನು, ಆ ದಿನವನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ, ಕಾಂಗ್ರೆಸ್ಸಿಗೆ ಒಂದು ಮತ ಹಾಕೋದನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕಂದರೆ ಈಗ ಹಿಂದುತ್ವ ಟ್ರೆಂಡ್ ಬಂದುಬಿಟ್ಟಿದೆ. ಈಗ ಹಿಂದುತ್ವ ಟ್ರೆಂಡ್, ಧರ್ಮದ ಪ್ರಚಾರ ಬೇರೆ. ಧರ್ಮ ನಮ್ಮ ದೇಶ, ನಮ್ಮ ಹಿಂದೂ ರಾಷ್ಟ್ರ, ಅದು ನಾವು ಒಪ್ತೀನಿ. ಆದರೆ ರಾಜಕೀಯದಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಅದು. ಯಾಕಂತ ಕೇಳಿದ್ರೆ, ಆರ್ಥಿಕತೆಯಲ್ಲಿ ನಾವು ಬಲಪಡಿಸಬೇಕು. ಮತ್ತೇನಂತ ಕೇಳಿದ್ರೆ, ವಿಶ್ವದ ಜಾಗತಿಕ ಮಟ್ಟದಲ್ಲಿ ಧರ್ಮ ಕೇಳಲ್ಲ, ಅದು ಏನು ಆರ್ಥಿಕವಾಗಿ ಕೇಳ್ತದೆ. ವಿಶ್ವದ ಜಾಗತಿಕ ಮಟ್ಟ ಕಳ್ಳ ಏನು ಶತ್ರುಗಳು, ಅದು ಆರ್ಥಿಕತೆ ನೋಡಿ ಬರ್ತಾರೆ, ಹೊರಗೆ ಬರೋದು. ಇದು ಬಿಟ್ಟರೆ ಅವರು ಲೂಟಿ ಹೊಡೋರು ಏನು ಧರ್ಮ ನೋಡಿ ಲೂಟಿ ಹೊಡೆಯಲ್ಲ. ಅದಕ್ಕಾಗಿ ಈಗ ನಾವು ಏನು ಕಾಂಗ್ರೆಸ್ ಎಷ್ಟು ಬಲಪಡಿಸಿತ್ತು ಅದನ್ನು ಈಗ ಮರ್ತು ಬಿಟ್ಟಿದ್ದಾರೆ ಜನ. ಜಾಗವನ್ನು ತಗೊಂಡವರೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದಕ್ಕಾಗಿ ಆ ಒಂದು ಸಿಟ್ಟಿನ ಮೇಲೆಗೆ ಕೆಲವೊಂದು ಜನರು ಜಾಗ ಹೋಗಿತ್ತಲ್ವ, ಬ್ರಾಹ್ಮಣಸರಾಗಲಿ ಬೇರೆ ಯಾರ್ದು ಯಾವುದೋ ಸಂಬಂಧವ್ರದ್ದು ಆಗಿರ್ಬೋದು, ನಾವ್ಯಾವುದು ಅದು ಲೆಕ್ಕಕ್ಕೆ ಇದು ಹೆಸರು ತಗೊಳ್ಳೋದಿಲ್ಲ. ಅದಕ್ಕಾಗಿ ಇವ್ರದ್ದೇ ಅವ್ರದ್ದಂತ ಹೆಸರು ತಗೊಳ್ಳೋದಿಲ್ಲ. ಅದಕ್ಕಾಗಿ ಅವ್ರಿಗೆ ಏನಾಗಿತ್ತಂದರೆ, ಅದು ಆವತ್ತಿಂದ ಕಾಂಗ್ರೆಸ್ ಕ್ಷಣಿಕ ಆಗ್ತದೆ. ಈಗ ಜಾಗ ತಗೊಂಡವರು ಆ ವಿಷಯನ ಮರ್ತು ಬಿಟ್ಟಿದ್ದಾರೆ. ಅದಕ್ಕಾಗಿ ತಮ್ಮ ಯೋಚನಾ ಶಕ್ತಿಗಳು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಬೇಕು. ಹಿಂದುತ್ವದ ಬಗ್ಗೆ ನಮ್ಮದು ಮಾತಿಲ್ಲ, ಯಾಕಂದ್ರೆ ನಮ್ಮ ಹಿಂದೂ ರಾಷ್ಟ್ರನೇ ಆಗಬೇಕು. ಆದರೆ ಆರ್ಥಿಕವಾಗಿ ಬಲ ಆಗಬೇಕು. ಆರ್ಥಿಕವಾಗಿ ಬಲ ಆಗುವಂಥದ್ದು, ಎಲ್ಲರಿಗೂ ಸಮಾನತೆ ಅಂತ ಜಾಗ ಈಗ ಎಲ್ಲ ಕೊಟ್ಟಿದ್ದು ಆ ಮಹಾತಾಯಿಗೆ ಒಂದು ನಾನು ನಮನವನ್ನು ಹೇಳ್ತೀನಿ. ಮತ್ತು ನಾವು ಹಿಂದೂ ಧರ್ಮ ಜೈ ಭಾರತ ಮಾತೆ ಮತ್ತು ಜೈ ಕರ್ನಾಟಕ ಮಾತೆ ಅನ್ನುವಂಥದ್ದು ಒಂದು ಜಯ ಘೋಷವನ್ನು ಇದು ಮಾಡಿ, ಮತ್ತು ನಮ್ಮ ಹಿಂದೂ ರಾಷ್ಟ್ರ ಅಂತ ಹೇಳಿ, ಸನಾತನ ಧರ್ಮ ಅಂತ ವಿಜಯ ಘೋಷಣೆ ಮಾಡ್ತಾ ನಾನು 2 ಚುಟುಕು ಮಾತನ್ನು ಮುಗಿಸ್ತಾ ಇದ್ದೀನಿ.